ತಾತ ತಾತ ಇದು ಕವರು ಎಲ್ಲ ಹಾಕಿ ಮುಚ್ಚಿದಿರಲ್ಲ, ಅದನ್ನ ಎತ್ತಿ ಒಂದ್ಸತಿ ತೋರಿಸ್ರಿ ಹೆಂಗವೆ ಗಣಪತಿ ಅಂತ ನೋಡ್ತೀವಿ. ನಾವು ತಗಮಕ್ಕೆ ಬಂದಿರೋದು, ಸಣ್ಣ ಹುಡುಗರು ಇವತ್ತು ದುಡ್ಡಿರಲ್ಲ ತಗಮಲ್ಲ, ಸುಮ್ನೆ ಟೈಮ್ ವೇಸ್ಟ್ ಮಾಡ್ತೇವೆ ಅನ್ಕೊಂಬೇಡ. ಓಹೋ, ನಾವು ಏನ್ ಸಾಮಾನ್ಯದವರಲ್ಲ, ನಾವುನು ದುಡ್ಡು ಎಲ್ಲನ ನಮ್ಮೂರಾಗೆ ಕಲೆಕ್ಷನ್ ಮಾಡ್ಕೊಂಡೆ ಬಂದಿರೋದು ತಗೊಂಡೋಗೋಣ ಅಂತನ. ಮುಖಾಂತವ್ ನಾವು ಏನು ಖಾಲಿ ಕೈಯಾಗೆ ಬಂದಿಲ್ಲ. ನಾವು 3-4 ದಿನ ಕಲೆಕ್ಷನ್ ಮಾಡಿ ಸ್ಕೂಲ್ ಬಿಡ್ತಿದ್ದಂಗೆನ ಹೋಗಿ ಕಲೆಕ್ಷನ್ ಎಲ್ಲ ಮಾಡಿ ದುಡ್ಡು ಇಸ್ಕೊಂಡೆ ಬಂದಿರೋದು. ಓಹೋ, ಏನ್ ನೀನೇನ್ ಪುಕ್ಸಟೆ ಕೊಡ್ತೀಯ? ಈ ಪಟ್ಟಿ ಬೈಚಲ್ಲ ನಾವು ನೋಡಕ್ ಬಂದ್ರೆ. ಏ ಹುಡುಗರ, ಎಷ್ಟೋ ಮಾತಾಡ್ತೀರಾ? ನೀವು ದುಡ್ಡು ತಂದಿದ್ರು ಪರವಾಗಿಲ್ಲ, ತಂದಿಲ್ಲ ಅಂದ್ರೂ ಪರವಾಗಿಲ್ಲ, ಇಲ್ಲಿ ನಿಂತ್ಕೊಬೇಡಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗ್ರಿ ಆ ಕಡೆ. ಯೋ ಅಜವ್, ಅದ್ಯಾಕಂಗ್ ಮಾರಿ ಉರ್ಗಟ್ಕೊಂತೀಯ? ಏನ್ ಇವ್ನ ಹಬ್ಬಂತವಲೆ ಗಣಪತಿ ಇರೋದು? ಎಲ್ಲನ ಕವರ್ ಹಾಕೊಂಡು ತೋರ್ಸಲ್ಲ ಮಾಡಲ್ಲ. ಒಳಗಡೆಗೆ ಏನ್ ಚೆನ್ನಾಗ್ ಬಂದಿಲ್ವೇನೋ, ಅದಕ್ಕೆ ಯಾರಿಗೂ ತೋರ್ಸ್ದಂಗ ಹಂಗೆ ಇಟ್ಕೊಂಡವ್ನಿ. ಏನೋ ಪಾಪ ವ್ಯಾಪಾರ ಆಗ್ಲಿ ನಣ ಹೊಡ್ಕೊಂಡು ನಿಂತವನ್ ತಾತ ಅಂತ ಬಂದ್ರೆ ನಮ್ಮನ್ನೇ ಗದ್ರಿಸ್ತೀಯ. ಹೋಗಯ್ಯೋ, ನೀವ್ ಹಬ್ಬಂತವಲೆ ಇರೋದು ಬೇರೆ ಅಂಗಡಿಗೆ ಹೋಗಿ ನಾವು ಇದಕ್ಕಿಂತ ಚೆನ್ನಾಗಿರೋ ಗಣಪತಿ ತಗೊಂತೀವಿ. ಹೋಗಯ್ಯ. ಲೋ ಮುಂಚೆ ಸಮಾಧಾನ ಮಾಡ್ಕೊಳ್ಳ. ಬಿ.ಪಿ ರೈಸ್ ಮಾಡ್ಕೊಬೇಡ ಕಣಲ್ಲ. ಗಣಪತಿ ತಗೊಂಡು ಹೋಗಕ್ ಬಂದಿರೋದು ನಾವು. ಜಗಳಾಡಿದ್ರೆ ವ್ಯಾಪಾರ ಆಗ್ತೈತೇನಲ್ಲ ಮಂಜ. ಬಾ ಹೋಗ್ಲಿ ಅಸೆಟ್ಗೆ, ನಾವು ಬೇರೆ ಅಂಗಡಿ ತಕ್ಕೆ ಹೋಗೋಣ. ಈ ತಾತನ ಗಣಪತಿ ತಾತನೇ ಇಕ್ಕೆಂಬ್ಲಿ, ನಾವು ಬೇರೆ ಕಡೆಗೆ ಹೋಗೋಣ. ಬಾರ ಮಂಜ. ಏನ್ರು ಇನ್ನು ಇಲ್ಲೇ ನಿಂತ್ಕೊಂಡು ಏನೋ ಮಾಡ್ತಾ ಇದೀರಾ? ಹೋಗ್ರಪ್ಪ ಆ ಕಡಿಕೆ, ಹೋಗ್ರಿ. ಇಲ್ಲ ಹೋಗ್ತೀವಿ ಕಂತ ಅಳಿತಾತ. ನಿನ್ನ ಅಂಗಡಿಗೆ ಏನು ತಗೊಂಡ್ ಹೇಳು, ನಡಿಯಲ್ಲ ಲೋಕ. ಅಯ್ಯ ಮಂಜ, ಇತ್ ನೋಡಲ್ಲ ಯಾ ಪಾಟಿ ಅವೆ. ಆಹಾ, ಒಂದಕ್ಕೂ ಕವರ್ ಪವರ್ ಯಾತದು ಹಾಕಿಲ್ಲ, ತರಾವರಿ ಅವೆ ಕಣಲು ಮಂಜ. ನಾವ್ ತಗೊಂಡ್ರೆ ಈ ಅಂಗಡಿಗೆ ತಗೊಂಬನ ಕಣಲು. ಕಣಲು ಲೋಕ, ಸಾಕತ್ತಾಗವೆ ಕಣಲ್ಲ. ಈ ಕಡೆ ನೋಡು, ಯಾತ್ ನೋಡ್ರಿ ಬರೀ ಗಣಪತಿನೇ ಅವೆ ಕಣಲ್ಲ. ಎಷ್ಟ್ ಚೆನ್ನಾಗವ ಅಲ್ವಾ? ತಕೊಂಡ್ರೆ ಇಲ್ಲೇ ತಕೊಂಬನ. ಇನ್ನು ಅಣ್ಣ ಯಾರು ಕಾಮ್ತಾ ಇಲ್ಲ, ನೋಡನ್ ಕರಿ ಯಾರನ್ನ ಇದ್ರೆ ಬೊತ್ತರಿ. ನಿಲ್ಸ ಅಣ್ಣ, ಯಾರಿಲ್ಲಿ ಗಣಪತಿಯರು? ಅಣ್ಣ. ಹೇಳಪ್ಪ, ಯಾವ್ದು ಬೇಕು ಗಣಪತಿ ಸೆಲೆಕ್ಟ್ ಮಾಡಿದ್ರ ಅಲ್ಲೇ? ಅಣ್ಣ ಇನ್ನ ಯಾವ್ದು ಸೆಲೆಕ್ಟ್ ಮಾಡಿಲ್ಲ, ಬಂದ್ವಿ ಈಗ ನೋಡ್ತಾ ಇದ್ವಲ್ಲ, ಯಾರು ಇಲ್ವಲ್ಲ ಗಣಪತಿ ಅಂಗಡಿಯರು ಅಂತಾನೆ ಕರೆದ್ವಿ ಅಷ್ಟೇನ. ಅಣ್ಣ ಇಷ್ಟೇನೆ ಗಣಪತಿ ಇರೋದು? ಇನ್ನ ಬೇರೆ ತರದವು, ಸಿಂಹ ಹುಲಿ ಮೇಲ್ ಕೂಕಮದು, ಕಮಲದ ಮೇಲ್ ಕೂಕಮದು, ಇವ್ಯಾವ ಇಲ್ವೇ ನಿಮ್ ಕೈಗೆ? ಯಾಕಪ್ಪ, ಇದ್ಯಾವ್ದು ಬೇಡವಾ? ಇದ್ಯಾವ್ದು ಇಷ್ಟ ಆಗ್ಲಿಲ್ವಾ ನಿಮ್ಗೆ? ಇಲ್ಲ ಕಣ್ಣ, ಚೆನ್ನಾಗವೆ ಎಲ್ಲಾನ ಬೇರೆ ತರದವು. ಇದ್ರೆ ನೋಡೋಣ ಯಾವ್ದು ಚೆನ್ನಾಗಿರ್ತೈತೆ ಅವನ್ ತಗಮನ ಅಂತನ. ಒಳಗಡೆ ಹೋಗಿ, ಒಳಗಡೆ ಇನ್ನ ತುಂಬಾ ತರ ಡಿಸೈನ್ಗಳು, ತುಂಬಾ ದೊಡ್ಡ ಗಣೇಶ ಇದೆ. ನೋಡಿ ನಿಮಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಳ್ರಪ್ಪ. ಆಯ್ತು. ಸರಿ ಕಣ್ಣ, ಆಯ್ತು. ಯಪ್ಪಾಲು ಮುಂಜ, ಇತ್ ನೋಡಲ್ಲ ಎಷ್ಟು ದೊಡ್ಡ ಗಣಪತಿ. ಇದು ಬಸವಣ್ಣ ಮೇಲೆ ಕೂಕೊಂಡೈತೆ ಕಣು. ಹತ್ ನೋಡು ಶಿವ ಈಶ್ವರನ್ ಕಲ್ಲರು ಇರೋದು. ಹಿಂದ್ಗಡೆ ನೋಡು ತಲೆ ಮೇಲೆ ಐತಡೆ ಸರ್ಪ ಎಲ್ಲ ಐತೆ. ಕುಯ್ಯಕ್ ತ್ರಿಶೂಲ ಇಟ್ಕೊಂಡೈತೆ. ಇದು ಈಶ್ವರನ್ ತರದ್ದು ಅಲ್ವೇನಲ್ಲ? ಉಕ್ಕಣಲ್ಲ ಲೋಕ. ಯಪ್ಪ, ಇದನ್ನೇನ ತಾಕಂಡ್ರೆ ಎಷ್ಟೊಂದು ದುಡ್ಡು ಆಗ್ತೈತೆ ಕಣು. ಆಮೇಲೆ ನಾವು ಇದು ಟಾಟಾ ಎಸಿಗೂ ಇಕ್ಕಮಕ್ಕಾಗಲ್ಲ, ಟ್ಯಾಕ್ರಿ ತರ್ಬೇಕಾಗ್ತೈತಿ, ಅಷ್ಟು ಅಡ್ದಾಗೈತೆ. ಇದನ್ನ ನಮ್ಗೆ ಈಗ ತಗೊಂಡ್ ಹೋಗಕ್ ಆಗಲ್ಲ ಕಣು. ನಾವು ದೊಡ್ಡರ್ ಆಗ್ತೀವಲ್ಲ, 7ನೇ ಕ್ಲಾಸ್ ಪಾಸ್ ಆದಾಗ ಆ ವರ್ಷ ಬಂದು ಇಂಥದೇ ದೊಡ್ಡ ತಗೊಂಬನ ಕಣೋ ಲೋಕ. ಕಣಲ್ಲ ಮಂಜ, ನೀನ್ ಹೇಳೋದು ಕರೆಕ್ಟು. ಇದನ್ನ ಹೆಂಗೂ ತಗೊಂಡ್ ಹೋಗಕ್ ಆಗಲ್ಲ. ಇನ್ನೊಂದ್ ನೋಡೋಣ ಬಾ ಮುಂದಕ್ಕೆ ಹೋಗಿ. ಯಪ್ಪ ಲೋಕ, ಇದು ನೋಡಲ್ಲ ಗಣಪತಿ ಎಷ್ಟು ದೊಡ್ಡದಾಗೈತೆ. ನಮ್ಮ ಮನೆವಷ್ಟು ದಪ್ಪ ಐತಲ್ಲೋ ಗಣಪತಿ. ಯಮ್ಮ, ಇದನ್ನೇ ಅನ್ಸ್ತೈತೆ ದೊಡ್ಡ ಊರಾಗೆಲ್ಲ ಇಕ್ತಾರ ನೋಡು, ದೊಡ್ಡ ಅಣ್ಣ ಇದೀರು. ಇದೇ ಇರ್ಬೇಕು. ಯಪ್ಪ, ಎಷ್ಟು ದಪ್ಪ ಐತಲ್ಲ, ಇದು ನಮ್ ಕೈಲಿ ಎತ್ತಕ್ ಆಗ್ತೈತೆ? ಕಣಲ್ಲ ಮಂಜ, ಹತ್ ನೋಡು ಸಿಂಹಾಸನದ ಮೇಲೆ ಕೂಕೊಂಡಿರೋದು ಅಣ್ಣ. ಹೆಂಗ್ ಕುಂತೈತ್ ನೋಡು. ನಾವು ಹರಿಕೊಂಡು ಎಲ್ಲನ 4 ಕೈಯವಿ. ಸಾಕತ್ತಾಗೈತೆ ಕಣಲ್ಲ ಇದನ್ನು. ಆದ್ರೆ ಇದನ್ನು ನಮ್ ಕೈಲಿ ತಕಮಕ್ ಆಗಲ್ಲ. ಬಾತ್ತ ಇದು ಸಾಕತ್ತಾಗೆ ಐತೆ. ಅದ್ ಯಾರು ತಗೊಂಡ್ ಹೋಗ್ತಾರೋ, ಸಾಕತ್ತಾಗೈತೆ ಮಾತ್ರನ.
ಬರೋದ್ ಬಂದಿದೀವಿ. ಇದಕ್ಕೊಂದ್ಸತಿ ಆ ಕಡೆಗೆ ಹಾಸಿ ಬಂದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಬಾರೋ ಲೋಕ. ಸ್ವಾಮಿ ನಮ್ಮಪ್ಪ, ಇಂಥ ಗಣಪತಿ ನಿನ್ನಂತ ಗಣಪತಿನ ನಾವು ಜಾಲ್ದು ತಗೊಂಡೋಗಿ ನಮ್ಮೂರ ಕುಂಡ್ರು ಸಂಗಿ ಆಶೀರ್ವಾದ ಮಾಡಪ್ಪ. ಎಲ್ಲಾರ್ಗು ಒಳ್ಳೇದ್ ಮಾಡಪ್ಪ ಗಣಪತಿ. ಲೋ ಮುಂಜ ಇತ್ ನೋಡು ಯಪ್ಪ, ಸಿಂಹಾಸನ ನೋಡಲ್ಲ ಹೆಂಗೈತೆ, ಹಿಂದ್ಗಡೆ ಬೇರೆ ಒಂದ್ ಸಿಂಹ ಆರ್ತಾ ಐತೆ ಅಪ್ಪಿ. ಯಬ್ಬ ಸಾಕಾಗೈತೆ ಕಣೋ. ಇದನು ಎಷ್ಟು ದೊಡ್ಡದ್ ನೋಡಲ್ಲ ಯಪ್ಪ. ಇವ್ ಅಣ್ಣಯ್ಯ ಎಲ್ಲ ದೊಡ್ಡವನ್ನೆಲ್ಲನ ನೆನಿತವೆ ಅಂತ ನೀನು ಕಣೋ. ಎಲ್ಲ ಒಳಗಡಿಗೆ ತಂದು ಇಕ್ಕೊಂಡೈತಿ ಕಣಲ್ಲ ಲೋಕ. ಯಪ್ಪ ಅದ್ ಹೆಂಗ್ ಮಾಡ್ತಾರೋ ಕಣಲ್ಲ, ಸಾಕಾತಾಗ ಮಾಡ್ಯಾರ ಅಲ್ವೇ. ಇಲ್ಲಿ ನೋಡು ನನ್ ಕಡೆಗೆ ಸಿಂಹ ಹೆಂಗೆ ಗರ್ಜಿಸ್ತಾ ಇತ್ತು ಅಲೆನ. ಯಪ್ಪ ಹಿಂಗಿಂದ ನೋಡಿದ್ರೆ ನಿಜವಾದ ಸಿಂಹನೇ ಇರಂಗೈತೆ ಕಣಲ್ಲ. ತಡಿ ಒಂದ್ಸತಿ ಮುಟ್ ನೋಡ್ತೀನಿ ಹೆಂಗಿರ್ತೈತಿ ಅಂತಾನೆ. ಹುಡುಗರ, ಮೂರ್ತಿ ಎಲ್ಲ ಮುಟ್ಬಾರ್ದಪ್ಪ ನೀವು. ಹಾಗೆ ನಿಂತ್ಕೊಂಡು ದೂರದಿಂದ ನೋಡ್ಬೇಕು, ಸರಿನಾ? ನೀವು ಹಂಗೆಲ್ಲ ಮೂರ್ತಿ ಮುಟ್ಟಿ ಎಲ್ಲ ನೋಡಿದ್ರೆ ಪೇಂಟ್ ಎಲ್ಲ ಇನ್ನೂ ಆರ್ಕೊಂಡಿಲ್ವಲ್ಲಪ್ಪ. ಹಾಗಾಗಿ ಮೂರ್ತಿ ಎಲ್ಲ ಸ್ವಲ್ಪ ಗಲೀಜಾಗ್ಬಿಡುತ್ತೆ. ದೂರ ನಿಂತ್ಕೊಂಡು ನೋಡಿ, ಆಯ್ತಾ? ಆತು ಕಣಣ್ಣ, ಸಾರಿ. ನಾನು ಹಿಂಗೆ ಗಣಪತಿ ಸಿಂಹ ಇರೋದು ಎಲ್ಲ ಯಾವತ್ತೂ ನೋಡಿಲ್ಲ. ಅದಕ್ಕೇನ ಗಣಪತಿ ಸಿಂಹ ಹೆಂಗಿರ್ತೈತೆ ಅಂತ ಹತ್ರಕ್ಕೆ ಹೋಗಿ ಮುಟ್ಟಿ ನೋಡ್ತಾ ಇದ್ದೆ ಅಷ್ಟೇನ. ಆತು ಬಿಡ್ರಿ, ಇನ್ಯಾವ ಮುಟ್ಟಲ್ಲ. ಆಯ್ತಪ್ಪ, ಒಳ್ಳೆ ಹುಡುಗರು ನೀವು. ಮುಟ್ಟಬೇಡಿ. ನೀವು ಎಲ್ಲ ಗಣೇಶನ ನೋಡ್ಕೊಂಡು ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಬಂದ್ಬಿಟ್ಟು ನನ್ನ ಹತ್ರ ಹೇಳಿ, ಆಯ್ತಾ? ಆಯ್ತಣ್ಣ, ಆಯ್ತು. ನೋಡಿ ಹೇಳ್ರಿ ನಿಮ್ ತಪ್ಪೊಂದು. ಅಮ್ಮಲೋ ಮಂಜ, ನನಗಿದು ನೋಡಿದ್ರೆ ಬಾಯಿ ಆಗ್ತೈತೆ ಕಣ. ನೀನ್ ಮುಂದೆ ಇರಪ್ಪ. ನಂಗ ಹುಲಿ ಮಕ ನೋಡಿದ್ರೆ ಇಲ್ಲೇ ಚೆಟ್ಟೆಗೆ ಹುಚ್ಚ ಮಾಡ್ಕೊಂತೀನಿ ನಂಗ ಆಗ್ತೈತೆ ಕಣ. ಯಪ್ಪ, ನಂಗೆ ಯಾವ್ದ್ರಕ್ಕೆ ಆಗ್ತಾ ಐತೆ ಕಣ ಮಂಜ. ಲೋ ನನ್ ಮಗನೇ ಲೋಕ, ಅದ್ ಗೊಂಬೆ ಅಲ್ವೇ? ನೋಡಲ್ಲಿ ಗಣಪತಿ ಮ್ಯಾಲ್ ಕುಂತೈತೆ, ಹುಲಿ ವಾಹನ ಮಾಡ್ಕೊಂಡೈತೆ ಕಣೋ. ಅದು ಗಣಪತಿ ಮ್ಯಾಲ್ ಕುಂತೈತಲ್ಲ, ಅದಕ್ಕೆ ಹುಲಿ ಗಣಪತಿಗೆ ವಾಹನ ಆಗೈತೆ ಅಂತಾನ. ಬಾ, ಅದು ಹುಲಿ ಕಣೋ. ಅವಾಗ್ಲೇ ಸಿಂಹ ಇತ್ತಲ್ಲ, ಹಂಗೆ ಗೊಂಬೆ ಅಷ್ಟೇನ. ಬಣ್ಣ ಇನ್ನ ಹಾರ್ಕೊಂಡಿಲ್ವಂತೆ. ಇಲ್ಲಾಂದ್ರೆ ಮುಟ್ಟೆ ತೋರ್ಸಿವಿ, ಅವ ಅಣ್ಣ ಇಲ್ಲಾಂದ್ರೆ ಬೈತೈತಿ. ಅದಕ್ಕೇನ ದೂರನೇ ನಿಂತ್ಕೊಳಪ್ಪ, ನಿಂಗೆ ಅಷ್ಟೊಂದು ಹೆದರಿಕೆ ಆದ್ರೆ. ಆದ್ರೂನು ಭಯನೇ ಕಣಲು ಮುಂಜ ನಂಗೆ. ಯಪ್ಪ, ಈ ಹುಲಿ ಮಕ ಏನನ ರಾತ್ರಿ ಹೊತ್ತೇನ ಕನ್ಸ್ನಾಗ ಏನನ ಬಂದ್ರೆ ಆ ಸೀರೆ ಒದ್ಕೊಂಡಿರೋ ಎಲ್ಲ ನೆನಾಕ್ತೀನಿ ಅಷ್ಟೇ ನಾನು. ಲೇ ಲೋಕ, ಈ ಗೊಂಬಿಗೆ ಅದ್ರ ಕಂತಿಯಲ್ಲ. ಲೋ ಅಲ್ಲ ಕಣ್ಲ, ನಾವು ನಮ್ಮೂರಿಗೆ ಇದನ್ನೇ ತಗೊಂಡೋಗಿ ಇಕ್ಕನ. ಏನಂಚ? ಹೋಗ ಎಲ್ಲೋ ಮಂಜ. ನಾನ್ ಅಣ್ಣ ರಾತ್ರಿ ಹೊತ್ತಲ್ಲ ಗಣಪತಿ ಕಾಯಕ್ಕೆಲ್ಲ ನಾನ್ ಬೋರೋದೇ ಇಲ್ಲ ಅಷ್ಟೇ. ಬೆಳಿಗ್ಗೆ ಹೊತ್ನಾಗ ನೀವೆಲ್ಲ ಇರ್ತಿರಲ್ಲ ಅವಾಗ ಬೋತೀನಿ ಅಷ್ಟೇ, ಗಣೇಶನ್ ಕುಂಡ್ರು ಸತಕ್ಕೆ. ಇಲ್ಲ ಅಂದ್ರೆ ನಾನ್ ಬೋರೋದೇ ಇಲ್ಲ ಅಪ್ಪಣಿ. ಇವನ್ ಯಾವನಲ್ಲ. ಸರಿ ಬಾಳಪ್ಪ, ಆತು. ಅದ್ಯಾಕೊಳ್ಳೆ ಹೆಂಗ್ ಸತ್ತಂಗ ಹೊಳ್ತಾನೆ. ನಿಂಗೆ ತಮಾಷೆ, ನಾನು ಯಾವ್ದ್ರ ಕಂಡಿರೋದ್ ನೋಡಿ ಆಡ್ಕೊಂತಿದ್ದಿ. ಆತು ನಡಿ. ನೋಡ ಲೋಕ, ನೋಡು ನಾವು ಇದನ್ನೇ ತಕೊಂಡೋಗೋಣ ನಮ್ಮೂರ ಕುಂಡ್ರಸಕ್ಕೆ. ಹೆಂಗ? ಚೆನ್ನಾಗೈತೆ, ಸಣ್ಣದಾಗೂ ಐತೆ, ಶಾನೆ ದೊಡ್ಡದಾಗೂ ಏನಿಲ್ಲ. ಟಾಟಾ ಎಸಿ ಹಿಡಿಸ್ತೈತಿ. ಗೌಡ್ರು ಚಂದ್ರಣ್ಣವ್ರ ಜೊತೆಗೆ ನಮ್ದನ್ನ ಇಕ್ಕೊಂಡು ಹೆಂಗ ಹೋಗ್ಬೋದು. ಚೆನ್ನಾಗೈತೆ ಅಲ್ವೇನ? ಅಲ್ಲ ಕಣಲು ಮಂಜ, ಇಷ್ಟೊಂಥರ ಬಣ್ಣದವೆಲ್ಲ ಚೆನ್ನಾಗಿ ದಪ್ಪವೆಲ್ಲ ಅವೆ. ಅದೆಲ್ಲ ಬಿಟ್ಟು ಬರೋ ಮಣ್ಣಂಗ್ ಮಾಡಿರೋ ತಗೊಂತಾನಂತೆ. ಲೋಕ, ಅದಕ್ಕೆ ನಿನ್ನ ದಡ್ಡ ಅಂಬೋದು. ನಮ್ಮ ಮೇಷ್ಟ್ರೆಲ್ಲ ಹೇಳ್ತಿರ್ಲಿಲ್ವೇ, ಬಣ್ಣ ಹೊಡೆದಿರೋವನ್ನೆಲ್ಲ ತಕೊಂಬೇಡ್ರಿ. ನೀರಿಗೆ ಬಿಟ್ಟಾಗ ಬಣ್ಣ ಎಲ್ಲ ಬಿಟ್ಕೊಂಡು ನೀರಾಗಿರೋ ಪ್ರಾಣಿಗಳು, ಮೀನು ಎಲ್ಲ ಸತ್ತೋಗ್ತವೆ. ದನ ಕರ ಎಲ್ಲ ನೀರು ಕುಡಿಯಕ್ ಆಗಲ್ಲ ಅಂತಾನೆ. ಅದಕ್ಕೆನ ಪರಿಸರ ಸ್ನೇಹಿ ಗಣಪತಿನ ಕುಂಡ್ರಸನ ಕಣಲ್ಲವು. ಅದನ್ನ ನಾನು ಹೇಳ್ತಾ ಇರೋದು, ಬಣ್ಣ ಹೊಡೆದಿರೋ ಬೇಡ. ಕರೆಕ್ಟ್ ಕಣಲ್ಲ ಮಂಜ. ನನಗೆ ಇವಾಗ ಜ್ಞಾಪನಕ್ ಬಂತು. ಮೇಷ್ಟ್ರು ಹೇಳ್ತಿದ್ರಲ್ವೇ, ಪರಿಸರ ಸ್ನೇಹಿ ಗಣಪತಿ ಇಕ್ರಿ, ಬಣ್ಣ ಹೊಡೆದಿರೋದೆಲ್ಲ ಇಕ್ಬೇಡ್ರಿ, ಪ್ರಾಣಿಗಳಿಗೆಲ್ಲ ತೊಂದ್ರೆ ಆಕೈತೆ, ದನಕರಿಗೆ ನೀರ್ ಕುಡಿಯಕ್ಕೆ ಎಲ್ಲಾನ ನೀರ್ ಕುಡಿದ್ರೆ ತೊಂದ್ರೆ ಆಗ್ತೈತೆ, ಕಾಯಿಲೆ ಬರ್ತವೆ ಅಂತಾನೆ. ಆತ್ ಹೇಳ, ಇದನ್ನೇ ಇಕ್ಕನ, ಚೆನ್ನಾಗೈತೆ. ಇದನ್ನೇ ಫೈನಲ್ಲು. ಬಾ, ಬಣ್ಣನ ರೇಟ್ ಹೇಳು ಬಾ ಅಂತ ಕರಿಯಲ್ಲ. ಕಣಲು ಲೋಕ, ಇದನ್ನ ಇಕ್ಕನ. ಯಾರನ ಏನನ ಅನ್ಕಂಬ್ಲಿ,
ನಾವ್ ಬಣ್ಣ ಹೊಡೆದಿರೋ ತಂದಿದೀವಿ ಅಂತ ಏನೇನ ಅನ್ಕೊಂಡ್ಲಿ ಅವ್ರಿಗೆ ಗೊತ್ತಿರಲ್ಲ. ನಾವಿಕ್ಕಿರೆ ನಮ್ಮ ನೋಡ್ಕೊಂಡು 4 ಜನ ಹಿಂಗೇನ ಪರಿಸರ ಸ್ನೇಹಿ ಗಣೇಶ ಮಣ್ಣಾಗ್ ಮಾಡಿರೋದು ಬಣ್ಣ ಹೊಡೆದಿಲ್ಲದ್ನ ತಗೊಂಬಂದ್ರೆ ಸಾಕು. ಅಣ್ಣ ಅಣ್ಣ ಬರ್ರಿ, ನಮ್ಗೆ ಈ ಗಣೇಶನೇ ಇಷ್ಟ ಆಗೈತೆ, ಇದನ್ನೇ ಕೊಡಿರಿ. ಹಾ, ಯಾವ್ದು ಇದೇನಪ್ಪ? ಇದೇ ಫೈನಲ್ಲ ಮತ್ತೆ? ಹ್ಞೂ ಕಣಣ್ಣ, ಇದೇ ಫೈನಲ್ಲು. ಇದನ್ನೇ ಕೊಡ್ರಿ. ಎಷ್ಟಾಗ್ತದೆ ದುಡ್ಡು ಇದಕ್ಕೆ? ಇದು ಬಂದು ನಿಮಗೆ ಒಂದ 5,500 ಆಗುತ್ತೆ ಕಣಪ್ಪ. ಏನು 5,500 ಆಗ್ತೈತೆ? ಅಣ್ಣ, ನಿನ್ ರೇಟು ಸೇರಿ ಏನು ಹೇಳ್ಬೇಡ, ನಮಗೆ ಗಣೇಶನ್ ಕೊಡು, ನೀನೇನ್ ಬೇಡ. ಓಹೋ, ಇಷ್ಟಿರೋ ಗಣೇಶನ್ಗೆ 5,500 ಹೇಳ್ತೈತೆ. ಕಮ್ಮಿ ಮಾಡ್ಕೊಳ್ಳೋಣ. ಭಾಳ ಚೆನ್ನಾಗಿ ಮಾತಾಡ್ತೀಯ ಕಣಪ್ಪ ನೀನು. ನಾನು ಹೇಳಿದ್ದು ಗಣೇಶನ ರೇಟೆ, ನನ್ನ ರೇಟೇನಲ್ಲ. ನಾನು ಬಂದ್ಬಿಟ್ರೆ ಗಣೇಶನೆಲ್ಲ ಯಾರು ಮಾರ್ತಾರೆ? 5,500 ಆಗುತ್ತೆ. ಒಂದು 100 ರೂಪಾಯಿ ಕಡಿಮೆ ಕೊಡ್ರಿ. 5,400 ರೂಪಾಯಿ ಕೊಡ್ರಿ. ಅಣ್ಣ, ಸರಿಯಾಗಿ ಒಂದು ರೇಟ್ ಹೇಳು. ಮೊನ್ನೆ ನಿನ್ನ ನಮ್ಮ ಫ್ರೆಂಡ್ಗಳೆಲ್ಲ ಬಂದು ನಿಂತವಳೆ ತಗೊಂಡು ಹೋಗಿರೋದು. ನಿನ್ನ ಅಡ್ರೆಸ್ ಹೇಳಿರೋದಕ್ಕೆ ಹುಡುಕಿ ಬಂದಿದೀವಿ. ನೀನ್ ನೋಡಿದ್ರೆ ಈ ಪಾಟಿ ಹೇಳ್ಚ. ಲೋ ಮಂಜ, ಯಾರು ಬಂದಿದ್ರಲ್ಲ ನಿನ್ ಫ್ರೆಂಡ್ಗಳು? ನನಗ್ ಗೊತ್ತಿಲ್ದಾರ ಫ್ರೆಂಡ್ಗಳು ಯಾರೆಲ್ಲ ಬಂದಿದ್ರು? ನನ್ನ ಮಗನೇ ಲೋಕ, ಈಗ ಮುಚ್ಕೊಂಡಿರೋ ಹಂಗಂತ ಹೇಳಿದ್ರೆ ವ್ಯಾಪಾರ ಜಾಸ್ತಿ ಗಿರಾಕ್ಗಳು ಬಂದವ್ರೆ ಅಂತಾನ ಕಮ್ಮಿ ಮಾಡ್ತಾರೆ. ನೀಗ್ ಗೊತ್ತಾಗಲ್ಲ, ಸುಮ್ಮನೆ ನಿಂತ್ಕೊಳ್ಳಲ್ಲ. ಮಧ್ಯದಾಗ ಮಾತಾಡ್ಬೇಡ. ಮಾತಾಡ್ರಿ ಕಡೆ ನಮ್ಮ ಮುಷ್ಟ್ನವ್ರಗ ಕೊಡ್ತೀನಿ ನೋಡು. ಹಾಂ, ಹೇಳ್ರಪ್ಪ, ನಿಮ್ಮ ರೇಟ್ ಎಷ್ಟು ಕೊಡ್ತೀರಾ ನೀವು? ನಿಮ್ಮ ರೇಟ್ ಒಂದ್ಸಲಿ ಹೇಳ್ರಿ. ನೀನ್ ಇಷ್ಟೊಂದು ಹೇಳಿದ್ರೆ ನಾನು ಏನ್ ರೇಟ್ ಹೇಳೋಣ? ಹೋಗಪ್ಪ ನೀನು. ಪರವಾಗಿಲ್ಲ, ನಿನ್ನ ರೇಟ್ ಹೇಳಪ್ಪ. ಗಿಟ್ಟಿದ್ರೆ ಕೊಡ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತೀವಿ. ಅದ್ರಾಗ ಏನೈತೆ? ಅಣ್ಣ, ಮತ್ತೀಗ ಒಂದ 750 ರೂಪಾಯಿ ಕೊಡೋಣ. ಲೋ ನನ್ನ ಮಗನೇ ಮಂಜ, ಹೇಳಕ್ಕೂ ಒಂದು ಪ್ಯಾಡೇನಲ್ಲ. ಯಾವ ಅಣ್ಣಯ್ಯ 5,400 ಹೇಳ್ತೈತೆ, ನೀನ್ 750 ರೂಪಾಯಿ ಅಂತೀಯಲ್ಲ. ಅತ್ ನೋಡಲ್ಲ ಅಣ್ಣ, ಸುಮ್ಮನೆ ನಿಂತ್ಕೊಳ್ಳೋಣ. ನನ್ನ ಮಗನೇ ಗೊಣ್ಣೆ ಸುರ್ಕು. ನನ್ನ ಮಗನೇ, ನಮ್ಮ ಅಜ್ಜಿ ನಮ್ಮ ಅಮ್ಮಯ್ಯ ಎಲ್ಲನ ಬಟ್ಟೆ ಗಿಟ್ಟೆ ಏನೋ ತರಕ್ ಹೋದ್ರೆ ಅವರು 1,000 ರೂಪಾಯಿ ಹೇಳಿದ್ರೆ ನಮ್ಮ ಅಜ್ಜಿ 100 ರೂಪಾಯಿ ಅಷ್ಟೇನ ಕೇಳೋದು. ಅದನ್ನೆಲ್ಲ ನೋಡಿದೀನಿ. ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರಲ್ಲ. ಅವ್ರು ಹೇಳ್ದಷ್ಟೇ ಕೊಟ್ಟು ತರಕ್ ಆಕೈತೆ. ಒಂಚೂರು ಚೌಕಾಸಿ ಮಾಡ್ಬೇಕು. ಸುಮ್ಮನೆ ಕುಕೋ ನನ್ನ ಮಗನೇ, ಮುದ್ದಿದಾಗ ಮಾತಾಡ್ರಿ ಅಷ್ಟೇನ. 750 ರೂಪಾಯಿ ನಮಗೆ ಗಿಟ್ಟಲ್ಲ ಕಣಪ್ಪ. ನೀನ್ ಏನ್ ರೇಟು ಅಂತ ಕೇಳ್ತೀಯ ನೀನು? ಇಲ್ಲ 750ಕ್ಕೆಲ್ಲ ಬರಲ್ಲ. ನೀವೊಂಚೂರು ಜಾಸ್ತಿ ಮಾಡ್ಬೇಕಪ್ಪ. ಗಿಟ್ಟ ಏನ್ ಆಗಲ್ಲ ಕಣ್ಣಣ್ಣ. ನೀನ್ ಕೊಡು ಒಂಚೂರ. ನೀನು 5,500 ಹೇಳ್ದನು, 5,400 ಹೇಳ್ತ. ನೀನು ಕಮ್ಮಿ ಮಾಡ್ಬೇಕಪ್ಪ. ಕೊನೆಯದೊಂದು ರೇಟ್ ಹೇಳು ನೀನು. ನೋಡಪ್ಪ, ಕೊನೆ ರೇಟು ನಾನಿನ್ನು ಇದಕ್ಕಿಂತ ಇಳಿಯಲ್ಲ. ಏನು 3,000 ರೂಪಾಯಿ ಕೊಡ್ರಿ, ಗಣೇಶನ್ ತಗೊಂಡು ಹೋಗ್ರಿ ಅಷ್ಟೇನ. ಅಣ್ಣ ನಿನ್ ಏನಣ್ಣ, ಇದಕ್ಕಿಂತ ಇಳಿಯಲ್ಲ ಅಂದ್ರೆ ಹೆಂಗಣ ವ್ಯಾಪಾರ ಆಗ್ತೈತೆ? ನೋಡೋಣ, ನಾವು ತಂದಿರೋದು 2,500 ರೂಪಾಯಿ ಅಷ್ಟೇನ. ನಮಗ್ ಬಸ್ಸಾಗಿ ಇದನ್ನ ಹಾಕೊಂಡು ಹೋಗಕ್ಕೂ ನಮ್ದು ಕಾಸಿಲ್ಲ. ನೀನ್ 500 ರೂಪಾಯಿ ವಾಪಸ್ ಕೊಡ್ಬೇಕು. 2,500 ರೂಪಾಯಿ ತಾಗ ಅಷ್ಟೇನ. ಸಣ್ಣ ಹುಡುಗರು ಅಂತಾನ ನಿನ್ ಮಕ್ಳು ಇದ್ದಂಗೆ ಇಲ್ವೇ ನಾವು? ನಿನ್ ಮಕ್ಳಿಗಾದ್ರೆ ಹಿಂಗೆ ಮಾಡ್ತಿದ್ದೋ. ಕೊಡೋಣ. ಅಬ್ಬಬ್ಬಬ್ಬಬ್ಬ, ಭಾಳ ಚೆನ್ನಾಗಿ ಮಾತಾಡ್ತೀಯ ಕಣಪ್ಪ ನೀನು ಈ ವಯಸ್ಸಿನ. ಭಾಳ ಚೆನ್ನಾಗಿ ಮಾತಾಡ್ತೀಯ. ಏನು ನೀನು ಎಲ್ಲೋದ್ರೂ ಬದುಕಂತೀಯ ಹೋಗು. ಮಕ್ಕಳು ಅಂತ ಎಲ್ಲ ಎಮೋಷನಲ್ ಮಾಡ್ಬಿಟ್ಟಲ್ಲ ನನ್ನ. ಸರಿ ಕೊಡು 2,500 ಇಕ್ಕೊಂಡು ಹೋಗ. ಆತತ್ತ, ಇನ್ನೇನು ಮಾಡೋಕ್ಕಾಕೈತಿ? ತಗೋಣ, ಆತು. ಥ್ಯಾಂಕ್ಸ್. ಅಮ್ಮ ಲೋ ಮುಂಜ, ನೀನ್ ಸಾಮಾನ್ಯದನಲ್ಲ ಕಣಲ್ಲ. 5,500 ರೂಪಾಯಿ ಹೇಳ್ದಾನೆ 2,500 ರೂಪಾಯಿ ಕೊಡ್ಸ್ಕೊಂಬಿಟ್ಟಲ್ಲ. ನೀನ್ ಸೂಪರ್ ಕಣ ಮಂಜ, ನೀನ್ ಸೂಪರ್. ಮತ್ತೆ ಹೆಂಗೆ? ನಾವು ಅಂದ್ರೆ ಏನ್ ಸುಮ್ನೆ ಅಲ್ಲಮ್ಮ. ನಮ್ಮ ಅಜ್ಜಿ ಜೊತೆಗೆ ಸಂತೆ ಮಾಡಕ್ಕೆ, ಬಟ್ಟೆ ತರಕ್ಕೆ ಎಲ್ಲ ಹೋಗಿ ಕೂತ್ಕೊಂಡ್ರೆ ಚೌಕಾಸಿ ಮಾಡಕ. ಹೆಂಗೇಳು? ನಡಿ ಎತ್ ಕೈ ಹಾಕೊಂಡ್ ಕೈ ಹಾಕು. ತಗೊಂಡು ಹೋಗಿ ನಮ್ ಗಣಪತಿ ಫುಲ್ ಗ್ರ್ಯಾಂಡ್ ಆಗಿ ಕುಂಡ್ರಿಸ್ಬಿಡ. ನಳಿಕೆ ಎತ್ಕೊಳ್ಳಲ್ಲ. ಹ್ಞೂ ಸರಿ, ಎತ್ತ ಮಂಜ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಇಷ್ಟ ಆತ ವಿಡಿಯೋ. ನಮ್ ಗಣಪತಿ ತಗೊಂಡೋಗಿ ನಾವು ಕುಂಡ್ರಿಸಿ ಇನ್ನೊಂದು ವಿಡಿಯೋದಾಗ ಸಿಗ್ತೀವಿ. ಎಲ್ಲ ನೋಡ್ತಿರೋರ್ಗೆಲ್ಲನ ನಮ್ ಗಣಪತಿ ಒಳ್ಳೇದ್ ಮಾಡ್ಲಿ. ನೀವು ಅಷ್ಟೇನ ಇದು ಪರಿಸರ ಸ್ನೇಹಿ ಗಣಪತಿನ ಇಕ್ರಿ. ಅಲ್ಲಿ ನಮ್ಮೂರಿಗೆ ತಗೊಂಡೋಗಿ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀವಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಸಬ್ಸ್ಕ್ರೈಬ್ ಜಾಸ್ತಿ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ. ಟಾಟಾ.